ಸದನದಲ್ಲಿ 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲಾ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟ್ರಿಕ್ಟ್ ಡಿಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ. ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ, ಅವ್ರ ರಾಜೀನಾಮೆ ತಗೊಳ್ಳಿ, ಫಸ್ಟ್ ಅವ್ರ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡ್ಲಿ, ಅವ್ರು 3 ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದಾಗಿತ್ತು, ರಾಜೀನಾಮೆ ಕೊಟ್ರು ಜಾರ್ಜ್ ಅವರು. ಈಶ್ವರಪ್ಪನವ್ರ ಕೇಸ್ ಆಗಿತ್ತು, ರಾಜೀನಾಮೆ ಕೊಟ್ರು. ಆ ವಿಡಿಯೋ ವಿಚಾರವಾಗಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಇದು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಗ್ಬಿಟ್ಟಿದೆ. ಸ್ವತಃ ಯಾರು ಅಬಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್, ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತಗೊಂತ ಇದ್ದಾರೆ. ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲ್ ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಪಾಲ್ ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ? ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೈತಿಕತೆ, ನಮಗ್ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಈಗ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನ ಬಂದಿತ್ತು, ಅಲ್ಲಿ ನಾನು ನೋಡಿದ್ದೀನಿ. ಮಹಾರಾಷ್ಟ್ರ ಚುನಾವಣೆಗೆ ಅಬಕಾರಿದು 700 ಕೋಟಿ ಬಂದಿದೆ ಅಂತ ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರ. ಇವತ್ತು ಪ್ರತಿ ಎಲೆಕ್ಷನ್ಗೂ ಹೋಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಲೋಕಸಭೆ ಎಲೆಕ್ಷನ್ಗೆ ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು ಡಿ.ಕೆ. ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬಕಾರಿಗೆ ಇಲಾಖೆದು ಕರ್ನಾಟಕ. ನಾವೆಲ್ಲ ಕರ್ನಾಟಕವನ್ನ ಎಟಿಎಂ ಮಾಡಿದ್ದಾರೆ, ಎಟಿಎಂ ಅಲ್ಲ, ಈಗ ರಿಸರ್ವ್ ಬ್ಯಾಂಕ್. ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ಸದನದಲ್ಲಿ 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲಾ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟ್ರಿಕ್ಟ್ ಡಿಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ. ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ, ಅವ್ರ ರಾಜೀನಾಮೆ ತಗೊಳ್ಳಿ, ಫಸ್ಟ್ ಅವ್ರ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡ್ಲಿ, ಅವ್ರು 3 ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದಾಗಿತ್ತು, ರಾಜೀನಾಮೆ ಕೊಟ್ರು ಜಾರ್ಜ್ ಅವರು. ಈಶ್ವರಪ್ಪನವ್ರ ಕೇಸ್ ಆಗಿತ್ತು, ರಾಜೀನಾಮೆ ಕೊಟ್ರು. ಆ ವಿಡಿಯೋ ವಿಚಾರವಾಗಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಇದು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಗ್ಬಿಟ್ಟಿದೆ. ಸ್ವತಃ ಯಾರು ಅಬಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್, ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತಗೊಂತ ಇದ್ದಾರೆ. ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲ್ ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಪಾಲ್ ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ? ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೈತಿಕತೆ, ನಮಗ್ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಈಗ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನ ಬಂದಿತ್ತು, ಅಲ್ಲಿ ನಾನು ನೋಡಿದ್ದೀನಿ. ಮಹಾರಾಷ್ಟ್ರ ಚುನಾವಣೆಗೆ ಅಬಕಾರಿದು 700 ಕೋಟಿ ಬಂದಿದೆ ಅಂತ ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರ. ಇವತ್ತು ಪ್ರತಿ ಎಲೆಕ್ಷನ್ಗೂ ಹೋಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಲೋಕಸಭೆ ಎಲೆಕ್ಷನ್ಗೆ ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು ಡಿ.ಕೆ. ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬಕಾರಿಗೆ ಇಲಾಖೆದು ಕರ್ನಾಟಕ. ನಾವೆಲ್ಲ ಕರ್ನಾಟಕವನ್ನ ಎಟಿಎಂ ಮಾಡಿದ್ದಾರೆ, ಎಟಿಎಂ ಅಲ್ಲ, ಈಗ ರಿಸರ್ವ್ ಬ್ಯಾಂಕ್. ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.